ಇತಿಹಾಸ ಪ್ರಸಿದ್ಧ ಆನಂದಪುರದ ಕಡ್ಲೆಂಕ್ಲು ಮಾರಿಕಾಂಬಾ ಜಾತ್ರೆ ಪ್ರಾರಂಭ. ತವರು ಮನೆಯಲ್ಲಿ ಮಾರಿಕಾಂಬೆ ಗದ್ದಿಗೆ ಕೂರುವುದರ ಮೂಲಕ ಆನಂದಪುರದ ಕಡ್ಲೆಂಕ್ಲು ಮಾರಿಕಾಂಬಾ ಜಾತ್ರೆಗೆ ಪ್ರಾರಂಭ ನೀಡಲಾಯಿತು. ತವರು ಮನೆಯಲ್ಲಿ ಮಾರಿಕಾಂಬಾ ದೇವಿಯ ತವರು ಮನೆಯವರು, ಗಂಡನ ಮನೆಯವರು, ಪೂಜಾರಿಗಳು ಹಾಗೂ ಬ್ರಾಹ್ಮಣ ಮತ್ತು ಆಸಾದಿಗಳು ಇತರ ಎಲ್ಲ ವರ್ಗದ ಜನಾಂಗದವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಮಾರಿಕಾಂಬೆ ದೇವಿ ಗದ್ದಿಗೆಗೆ ಏರಿದಳು. ಮಾರಿಕಾಂಬಾ ದೇವಿಯ ಬಣ್ಣವನ್ನ ಸಾಗರದ ಶಕುಂತಲಾ ಗುಡಿಗಾರ್ ಹಾಗೂ ಕಾರ್ತಿಕಾ ಗುಡಿಗಾರ್ ಅವರು ನಡೆಸುತ್ತಾ ಇದ್ದು, ಕಳೆದ ಹಲವು ಜಾತ್ರೆಗಳಿಂದಲೂ ಕಾರ್ತಿಕಾ ಗುಡಿಗಾರ್ ಮತ್ತು ಶಕುಂತಲಾ ಗುಡಿಗಾರ್ ಅವರ ಸೇವೆಯನ್ನ ಮರೆಯಲು ಅಸಾಧ್ಯ. ಗುಡಿಗಾರರವರ ಕೊನೆಯ ಹಂತವಾಗಿ ದೃಷ್ಟಿ ಇಡುವ ಮೂಲಕ, ಭಂಡಾರ ಹಚ್ಚುವ ಮೂಲಕ ಸಂಪೂರ್ಣವಾದ ಜಾತ್ರೆಗೆ ಬಿಟ್ಟುಕೊಡುವ ಒಂದು ಕಾರ್ಯವನ್ನ ಗುಡಿಗಾರ್ ಕುಟುಂಬದವರು ನಡೆಸಿಕೊಂಡು ಬಂದಿರುತ್ತಾರೆ. ಕಡ್ಲೆಂಕ್ಲು ಮಾರಿಕಾಂಬಾ ಜಾತ್ರಾ ಮಹೋತ್ಸವದಲ್ಲಿ ದೇವಸ್ಥಾನದ ಮುಂಭಾಗದ ಸಭಾಂಗಣದ ತನಕ ಮಾರಿಕಾಂಬಾ ದೇವಿಯ ವಿವಿಧ ಕಲಾ ತಂಡಗಳ ನಡುವೆ ಮೆರವಣಿಗೆ ಮೂಲಕ ತರಲಾಯಿತು. ಇತಿಹಾಸ ಪ್ರಸಿದ್ಧ ಕಡ್ಲೆಂಕ್ಲು ಮಾರಿಕಾಂಬಾ ಜಾತ್ರೆಗೆ ಶುಭ ಕೋರುವವರು ಗೋಪಾಲಕೃಷ್ಣ ಬೇಳೂರು ಶಾಸಕರು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನೇಮಿತ. ಮಾರ್ಚ್ 11ರ ಬುಧವಾರ ಸಂಜೆ 6:30ಕ್ಕೆ ಶ್ರೀಧರ ಭಜನಾ ಮಂಡಳಿಯಿಂದ ಭಜನೆ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವನ್ನ ಮುರುಘಾಮಠದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಎಲ್.ಎಸ್. ವೆಂಕಟೇಶ್ ವಹಿಸಲಿದ್ದು, ಪ್ರಮುಖರಾದ ಶಾಸಕ ಗೋಪಾಲಕೃಷ್ಣ ಬೇಳೂರು, ತಹಸೀಲ್ದಾರ್ ರಶ್ಮಿ ಆಲೇಶ್, ಎಎಸ್ಪಿ ಬೆನಕಪ್ರಸಾದ್ ಭಾಗವಹಿಸಲಿದ್ದು, ರಾತ್ರಿ 10 ಗಂಟೆಗೆ ಸಂಪೂರ್ಣ ದೇವಿ ಮಹಾತ್ಮೆ ಎಂಬ ಯಕ್ಷಗಾನವೂ ಸಹ ನಡೆಯಲಿದೆ. ಕಡ್ಲೆಂಕ್ಲು ಮಾರಿಕಾಂಬಾ ಜಾತ್ರೆಗೆ ಶುಭ ಕೋರುವವರು ಅರತಾಳು ಆಲಪ್ಪ, ಮಾಜಿ ಸಚಿವರು, ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು. ಕಡ್ಲೆಂಕ್ಲು ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಸರ್ವ ಭಕ್ತರಿಗೂ ಸ್ವಾಗತ ಬಯಸುವವರು ನವೀನ್ ರವಿಗೌಡ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅನ್ನಂಪುರ. ರತ್ನಾಕರ ವನಗೋಡ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಆನಂದಪುರ. ಹೋಟೆಲ್ ತನಿಷ್ ಶೆಟ್ಟಿ, ಬಾಬು ಶೆಟ್ಟಿ ಮತ್ತು ರತ್ನಾಕರ್ ಶೆಟ್ಟಿ, ಆನಂದಪುರ. ಅನಿತಾ ಕುಮಾರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಕಾಂಗ್ರೆಸ್ಸಿನ ಮಾಜಿ ಜಿಲ್ಲಾ ಮಹಿಳಾ ಅಧ್ಯಕ್ಷರು. ಭಾಗ್ಯ ಅಶೋಕ್, ಅಧ್ಯಕ್ಷರು, ಆನಂದ ಶ್ರೀ ಸಂಜೀವಿನಿ ಮಹಿಳಾ ಒಕ್ಕೂಟ, ತಾಲೂಕು ಕಾಂಗ್ರೆಸ್ ಮಹಿಳಾ ಮುಖಂಡರು. ಅನುರಾಗ ಗಣೇಶ್, ವಜ್ರೇಶ್ವರಿ ಕಾಂಪ್ಲೆಕ್ಸ್ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರ ಎದುರು, ಆನಂದಪುರ. ಪ್ರಭು ಚನ್ನಗಿರಿ, ಸಿಂಧು ಪ್ರಭು ಮತ್ತು ವೈಷ್ಣವಿ ಪಿ ಚನ್ನಗಿರಿ, ಶ್ರೀನಿವಾಸ್ ಮೆಡಿಕಲ್ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರ ಎದುರು, ಆನಂದಪುರ. ಇತಿಹಾಸ ಪ್ರಸಿದ್ಧ ಆನಂದಪುರದ ಕಡ್ಲೆಂಕ್ಲು ಮಾರಿಕಾಂಬಾ ಜಾತ್ರೆಗೆ ಶುಭ ಕೋರುವವರು ಉಮೇಶ್ ಎನ್, ಮಾಜಿ ಕಾರ್ಯದರ್ಶಿ, ಜಾತ್ರಾ ಸಮಿತಿ, ಆನಂದಪುರ. ಮೋಹನ್ ಕುಮಾರ್, ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಆನಂದಪುರ ಹಾಗೂ ಲಕ್ಷ್ಮಮ್ಮ ಡಿಕ್ಕಪ್ಪ, ಅಶೋಕ ರಸ್ತೆ, ಆನಂದಪುರ. ಶ್ರೀನಿವಾಸ ಜನರಲ್ ಸ್ಟೋರ್ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಎದುರು, ಬೇತ್ ರಸ್ತೆ, ಆನಂದಪುರ. ಹಾಗೂ ರಾಮದೇವ್ ಜ್ಯುವೆಲರ್ಸ್ ಅಂಡ್ ವರ್ಕ್, ಚಿನ್ನ ಬೆಳ್ಳಿ ಆಭರಣಗಳ ತಯಾರಕರು, ಬಿಎತ್ ರಸ್ತೆ, ಆನಂದಪುರ. ಕಡ್ಲೆಂಕ್ಲು ಮಾರಿಕಾಂಬಾ ಜಾತ್ರೆಗೆ ಶುಭ ಕೋರುವವರು ಹನುಮಾನ್ ಪಾಟೀಲ್, ವಂದನಾ ಗಾರ್ಮೆಂಟ್ಸ್. ಮದನ್ ರಾಮ್, ಅನ್ಮೋಲ್ ಫ್ಯಾನ್ಸಿ ಸ್ಟೋರ್, ಮಾರಿಕಾಂಬಾ ದೇವಸ್ಥಾನದ ಮುಂಭಾಗ, ಆನಂದಪುರ. ಕಡ್ಲೆಂಕ್ಲು ಮಾರಿಕಾಂಬಾ ಜಾತ್ರೆಗೆ ಶುಭ ಕೋರುವವರು ಪಿ ಗೋಪಾಲಕೃಷ್ಣ ಪೃಥ್ವಿ ಶೋರೂಮ್, ಆನಂದಪುರ. ಕಡ್ಲೆಂಕ್ಲು ಮಾರಿಕಾಂಬಾ ಜಾತ್ರೆಗೆ ಶುಭ ಕೋರುವವರು ಚೇತನ್ ರಾಜ್ ಕಣ್ಣೂರು, ಮಾಜಿ ಅಧ್ಯಕ್ಷರು, ಎಪಿಎಂಸಿ. ಜಗದೀಶ್ ತಾವರೆಹಳ್ಳಿ, ಜಾತ್ರಾ ಸಮಿತಿ ಸದಸ್ಯರು ಹಾಗೂ ಧರ್ಮ ರಕ್ಷಾ ಸಮಿತಿಯ ಪ್ರಮುಖ. ತವರು ಮನೆಯಲ್ಲಿ ದೇವರ ದರ್ಶನಕ್ಕಾಗಿ ಸಾವಿರಾರು ಜನರು ನೂಕು ನುಗ್ಗಲೊಡನೆ ದರ್ಶನವನ್ನ ಪಡೆಯುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಮಾರಿಕಾಂಬಾ ದೇವಿಯ ಭಕ್ತರ ಆಕ್ರೋಶಕ್ಕೆ ಕಾರಣವಾಯಿತಾ ಜಾತ್ರಾ ಸಮಿತಿಯ ಅವ್ಯವಸ್ಥೆ? ಹೌದು, ಸಾವಿರಾರು ಜನ ಭಕ್ತರು ಬರುತ್ತಾರೆ ಎನ್ನುವ ಹಿನ್ನೆಲೆ ಗೊತ್ತಿದ್ದರೂ ಸರಿಯಾದ ಮುನ್ಸೂಚನೆ ಇಲ್ಲದೆ, ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡದೆ ಸಾವಿರಾರು ಭಕ್ತರ ಆಕ್ರೋಶಕ್ಕೆ ಕಾರಣವಾಯಿತು ಜಾತ್ರಾ ಸಮಿತಿ. ಹಣ್ಣುಕಾಯಿ ಮಾಡಿಸಿಕೊಂಡು ದೇವಿಯ ದರ್ಶನಕ್ಕೆ ಬರುತ್ತಿರುವ ಸಂದರ್ಭದಲ್ಲಿ ಸಾವಿರಾರು ಜನರ ಮಧ್ಯೆ ನೂಕು ನುಗ್ಗಲಿಗೆ ಕಾರಣವಾಯಿತು. ಇದೆಲ್ಲದರ ಅರಿವಿಲ್ಲದೆ ಜಾತ್ರಾ ಸಮಿತಿ ತಟಸ್ಥವಾಗಿದ್ದು ಭಕ್ತರ ಕೆಂಗಣ್ಣನಿಗೂ ಗುರಿಯಾಯಿತು. ಸ್ಥಳದಲ್ಲೇ ಇದ್ದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು ತಕ್ಷಣ ಕಾರ್ಯಪ್ರವೃತ್ತರಾಗಿ ಪತ್ರಿಕಾ ಬಳಗ ಹಾಗೂ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ದರ್ಶನವನ್ನು ಹಂತ ಹಂತವಾಗಿ ಭಕ್ತರನ್ನು ಬಿಡಲು ವ್ಯವಸ್ಥೆಗೆ ತೊಡಗಿದರು. ಮಕ್ಕಳು, ವಯಸ್ಸಾದ ವೃದ್ಧರು, ಮಹಿಳೆಯರು ಗಂಟೆಗಟ್ಟಲು ಕಾದಿ ಹಣ್ಣು ಕಾಯಿ ಒಡಿಸಲು ಹಾಗೂ ಜನಸಂದಣಿಯಲ್ಲಿ ನಿಂತು ದರ್ಶನ ಪಡೆಯಲು ಸಾಹಸವೇ ಪಡಬೇಕಾದಂತಹ ಪರಿಸ್ಥಿತಿ ಉಂಟಾಗಿತ್ತು. ಬೋವಿ ಕಾಲೋನಿಯ ಭಕ್ತರಿಂದ ನಿಂಬೆಹಣ್ಣಿನ ಹಾರ ಹಾಗೂ ಪುಷ್ಪ ಹಾರದ ಸಮರ್ಪಣೆ ಆಯಿತು. ನೂರಾರು ಭಕ್ತರು
ಪುಷ್ಪಹಾರಗಳನ್ನು ಅರ್ಪಿಸುವುದರ ಮೂಲಕ ದೇವಿಯ ಕೃಪೆಗೆ ಪಾತ್ರರಾದರು. ಅದೇನೇ ಇರಲಿ, ಸಣ್ಣ ಪುಟ್ಟ ತಪ್ಪುಗಳನ್ನ ಅವ್ಯವಸ್ಥೆಗಳ ನಡುವೆಯೂ ವ್ಯವಸ್ಥಿತವಾಗಿ ಸಂಪೂರ್ಣವಾಗಿ ಯಶಸ್ವಿಯಾದ ಆನಂದಪುರದ ಕಡ್ಲೆಂಕ್ಲು ಮಾರಿಕಾಂಬಾ ಜಾತ್ರಾ ಸಮಿತಿ. ವಿವಿಧ ಕಲಾ ತಂಡಗಳು ಜನರ ಆಕರ್ಷಣೆಗೊಳಗಾದವು. ಇನ್ನು ಇಡೀ ವಿದ್ಯುತ್ ಅಲಂಕಾರದಿಂದ ಬಂದಂತ ಎಲ್ಲ ಭಕ್ತರು ಖುಷಿಯಿಂದ ದೇವಿಯ ದರ್ಶನ ಪಡೆದು ಹಿಂದಿರುಗುತ್ತಿದ್ದುದು ಕಂಡುಬಂದಿತು. ಮೆರವಣಿಗೆಯಲ್ಲಿ ಪಾಲ್ಗೊಂಡ ಕಲಾ ತಂಡಗಳೊಂದಿಗೆ ಡಿಜೆಯ ಶಬ್ದಕ್ಕೆ ಯುವಕರು ಹುಚ್ಚೆದ್ದು ಕುಣಿಯುತ್ತಿದ್ದ ದೃಶ್ಯ ಕಂಡು ಬಂದಿತ್ತು. ವಯೋವೃದ್ಧರು ಸಹ ನಾವೇನು ಕಡಿಮೆ ಇಲ್ಲದಂತೆ ಎಲ್ಲ ಕಲಾ ತಂಡಗಳ ಮುಂದೆ ನೃತ್ಯ ಮಾಡುತ್ತಿರುವ ದೃಶ್ಯವಂತೂ ಮನಮೋಹಕವಾಗಿತ್ತು. ಮಾರಿಕಾಂಬಾ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ LS ವೆಂಕಟೇಶ್ನಾಥ್ ಡೊಳ್ಳಿನೊಂದಿಗೆ ಹಾಕಿದ ಹೆಜ್ಜೆಯ ಕುಣಿತ ಜನರ ಆಕರ್ಷಣೆಯ ನೃತ್ಯವಾಗಿತ್ತು. ದೇವಿಯ ದರ್ಶನ ಪಡೆದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಣಪತಿ ಇರುವಕ್ಕಿ, ಶಿವಾನಂದ ಗೇರ್ಬೀಸ್, ಜಾತ್ರಾ ಸಮಿತಿಯ ಮಾಜಿ ಅಧ್ಯಕ್ಷರಾದ ಬಸವರಾಜ್ ಆಚಾಪುರ, ಮಾಜಿ ಕಾರ್ಯದರ್ಶಿ ಉಮೇಶ್ ಎನ್, ಪ್ರಮುಖರಾದ ಗಜೇಂದ್ರ ಯಾದವ್, ವಸಂತ, ನಾರಿ ಲೋಕಪ್ಪ, ಮಸಾಲ್ತಿ ವೆಂಕಟೇಶ್, ಧರ್ಮರಕ್ಷಾ ಸಮಿತಿಯ ಅಧ್ಯಕ್ಷರಾದ ಸತ್ಯನಾರಾಯಣ್, ಪ್ರಮುಖರಾದ ವೆಂಕಟೇಶ್ ಚಂದಲಿ, ಗಣಪತಿ ಎಡೆಹಳ್ಳಿ, ಮಧುಸೂದನ್, ಮಲ್ಲಿಕಾರ್ಜುನ್, ರವಿಕುಮಾರ್ ಬಿಡಿ ಹಾಗೂ ಹಲವಾರು ಸಂಘ ಸಂಸ್ಥೆಗಳ ಪ್ರಮುಖರು, ಪತ್ರಕರ್ತರಾದ ಜಗನ್ನಾಥ್ ಆರ್, ಅಮಿತ್ ಆರ್, ಪವನ್ ಕುಮಾರ್ ಹಾಗೂ ಮಾರಿಕಾಂಬಾ ಜಾತ್ರಾ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ದೇವಿಯ ದರ್ಶನ ಪಡೆದು ಪುನೀತರಾದರು.